ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಸತಿ ನಿಲಯ ನಿರ್ಮಾಣಕ್ಕೆ ಪ್ರಾಸ್ತಾವಿಕ ಸ್ಥಳ ಪರಿಶೀಲನೆ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಬೊಮ್ಮೆಗುಂಡೇಶ್ವರ ದೇವಸ್ಥಾನದ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡ ಡಾ ಶೈಲೇಂದರ್ ಬೆಲ್ದಾಳೆ. ಮೃತ ರೈತ ಕುಟುಂಬಗಳಿಗೆ ಪರಿಹಾರ ವಿತರಣೆ ನೀಡಿದ ಶಾಸಕ. ಹಾಡಹಗಲೇ ಬರೋಬ್ಬರಿ 5 ಕೆಜಿ ಚಿನ್ನ ದರೋಡೆ. ಸುದ್ದಿಯ ವಿವರಗಳು. ಇಂದು ಭಾಲ್ಕಿ ನಗರದಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಬಾಲಿಕೆಯರ ವಸತಿ ನಿಲಯಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪ್ರಾಸ್ತಾವಿಕ ಸ್ಥಳವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಪರಿಶೀಲನೆ ನಡೆಸಿದರು. ಬಾಲಕಿಯರ ಶಿಕ್ಷಣಕ್ಕೆ ಸುರಕ್ಷಿತ ಹಾಗೂ ಸುಸಜ್ಜಿತ ವಸತಿ ಸೌಲಭ್ಯಗಳು ಅತ್ಯಂತ ಅಗತ್ಯವಾಗಿದ್ದು, ಗುಣಮಟ್ಟದ ನಿರ್ಮಾಣ, ಮೂಲಸೌಕರ್ಯ, ಸ್ವಚ್ಛತೆ ಮತ್ತು ಭದ್ರತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ವಸತಿ ನಿಲಯಗಳ ನಿರ್ಮಾಣದಿಂದ ಭಾಲ್ಕಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು, ಬಾಲಕಿಯರ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಉತ್ತೇಜನ ದೊರೆಯುತ್ತದೆ. ಬೀದರ್ ನಗರದ ಚಿದ್ರಿ ಗ್ರಾಮದಲ್ಲಿ ಮಹಾತ್ಮ ಬೊಮ್ಮೆಗುಂಡೇಶ್ವರರ ದೇವಸ್ಥಾನದ ನೂತನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಪಾಲ್ಗೊಂಡು ಮಾತನಾಡಿದರು. ಮಹಾತ್ಮ ಬೊಮ್ಮೆಗುಂಡೇಶ್ವರರ ಆದರ್ಶಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿದ್ದು, ನೈತಿಕ ಜೀವನ ಮತ್ತು ಸಾಮಾಜಿಕ ಸಮರಸತೆಯ ಪ್ರೇರಣೆಯಾಗಿವೆ. ಮಹಾತ್ಮ ಬೊಮ್ಮೆಗುಂಡೇಶ್ವರರು ಕರ್ನಾಟಕದ ಜನಪದ ಧಾರ್ಮಿಕ ಪರಂಪರೆಯಲ್ಲಿ ಅತಿ ಗೌರವ ಪಡೆದ ಮಹಾನ್ ಸಂತ, ಸಾಮಾಜಿಕ ಸುಧಾರಕರಾಗಿದ್ದಾರೆ ಎಂದು ಸ್ಮರಿಸಲಾಯಿತು. ಪೂಜ್ಯ ಬೊಮ್ಮೆಗುಂಡೇಶ್ವರ ಕುರುಬ ಸಮಾಜ, ಹಾಲುಮತ ಸಮಾಜ, ಗೊಂಡ ಸಮಾಜ ಅಂತೇಳಿ ಹಂಚಿಕೆ ಇದ್ದಂಥ ಈ ಸಮಾಜದ ಒಬ್ಬ ದೈವ ಭಕ್ತ ಮತ್ತು ಈ ಸಮಾಜದ ಏಳಿಗೆಗಾಗಿ ದುಡಿದಂಥವರು ಮತ್ತು ಪೂಜ್ಯರು. ಅವರ ಬಗ್ಗೆ ಅವರ ಹೆಸರಿನಲ್ಲಿ ಇವತ್ತು ಗೊಂಡ ಸಮಾಜ ಅನೇಕ ಕ್ಷೇತ್ರಗಳಲ್ಲಿ ಮುಂದೆ ಬಂದಿದ್ದಾರೆ ನೋಡ್ತಾ ಇದ್ದೇವೆ. ಈ ಒಂದು ಬೊಮ್ಮೆಗುಂಡೇಶ್ವರರ ಹೆಸರಿನಲ್ಲಿ ಇಡೀ ಬೀದರ್ ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಕೂಡ ಬೊಮ್ಮೆಗುಂಡೇಶ್ವರನ ಪುತ್ಥಳಿಗಳಿವೆ. ನಾನೇ ಕೂಡ 1994ರಿಂದ ಇಲ್ಲಿವರೆಗೂ ಬಂದಿದ್ದೇನೆ. ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೇನೆ ಮತ್ತು ಇವರಿಗೆ ಸಲ್ಲಬೇಕಾದಂಥ ಸರ್ಟಿಫಿಕೇಟ್, ಅದರ ಬಗ್ಗೆ ಮೊದಲಿದ್ದಂಥ ಗೊಂದಲ, CRESLಲ್ಲಿದ್ದಂಥ ಗೊಂದಲ ನಿವಾರಣೆಗಾಗಿ ಸಂಘಟನೆಯನ್ನು ನಾರಾಯಣರಾವ್, ನಮ್ಮ ಚಿಮ್ಕೋಡು, ಚಿದ್ರಿ, ಬಸವರಾಜು, ಮಾಳಿಗೆ ಅವರೆಲ್ಲ ಸೇರಿ ಮಾಡಿದಂಥ ಅದರಿಂದ ಇಂದಿವರೆಗೂ ನಾನು ಬರ್ತಾಲೇ ಇದ್ದೀನಿ. ಇದು ತದನಂತರದ ದಿನಗಳಲ್ಲಿ ಮೊನ್ನೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಾರಿ ಸಹಾಯ ಆಯಿತು. ತದನಂತರ ನಮ್ಮ ಧರ್ಮಸಿಂಗ್ರವರು ಬ್ಯಾಕ್ವರ್ಡ್ ಕ್ಲಾಸ್ ಸಚಿವರಿದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಬಸವರಾಜ್ ಪಾಟೀಲರು ರಾಜ್ಯದ ಸಚಿವರಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಕೇಳ್ಕೊಂಡಾಗ ಉಪಚುನಾವಣೆ ಬಂದಂಥ SM ಕೃಷ್ಣರವರು ಮುಖ್ಯಮಂತ್ರಿ ಇದ್ದರು. ಆವಾಗ ನಾವು ಕೇಳ್ಕೊಂಡಾಗ ಇದ್ರ ಸರ್ಟಿಫಿಕೇಟನ್ನು ಪುನರ್ ಇಶ್ಯೂ ಮಾಡಿ ಈ ಗೊಂದಲವನ್ನು ಅಂದು ನಿವಾರಣೆ ಮಾಡಿದರು. ಅದರಿಂದ ಇವತ್ತು ಇಡೀ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಇಲ್ಲದೇ ಇರೋಷ್ಟು ಅಭಿವೃದ್ಧಿ, ಸರ್ಕಾರಿ ನೌಕರಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕುರುಬ ಸಮಾಜ, ಗೊಂಡ ಸಮಾಜ ಮತ್ತು ಹಾಲುಮತ ಸಮಾಜ ಇವೆಲ್ಲ ಒಂದೇ ಅಂತಕ್ಕಂಥ ಹೆಸರಿನಲ್ಲಿ ಇವತ್ತು ಅನೇಕ ಸವಲತ್ತನ್ನು ಪಡೆಯೋದಕ್ಕೆ ಕಾರಣೀಭೂತರು ಪರಮ ಪೂಜ್ಯ ಬೊಮ್ಮೆಗುಂಡೇಶ್ವರ. ಅದರಿಂದ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಅವರ ಜನ್ಮಸ್ಥಳ ಚಿದ್ರಿಯಾಗಿ ಬೇರೆ ಎಲ್ಲ ಕಡೆ ಇದ್ದು ಮತ್ತು ಅವರ ಒಂದು ದೇವಸ್ಥಾನ ಇಲ್ಲದೇ ಇದ್ದುದನ್ನು ದೇವರ ಗುಡಿ ಕಟ್ಟಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಕುಟುಂಬ, ಅವರ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಅವರ ಗ್ರಾಮದ ಮುಖ್ಯಸ್ಥರು ಮತ್ತು ಆ ವಂಶಸ್ಥರು ಹಾಗೂ ಸರ್ಕಾರಿ ನೌಕರರ ತಂಡ ಚರ್ಚೆ ಮಾಡಿ ಇವತ್ತು ಭೂಮಿಯನ್ನು ಕೂಡ ದಾನ ಮಾಡಿ ಪ್ರಾರಂಭ ಮಾಡಿದ್ದಾರೆ. ಇದು ಇವತ್ತು ಅನೇಕ ಜನ ದಾನಿಗಳು ಇದನ್ನು ಅನೌನ್ಸ್ ಮಾಡಿದ್ರು. ಮೊದಲನೇದಾಗಿ ನಾನು ರಾಜ್ಯದ ಸಚಿವರಾದಂಥ ರಹೀಂ ಖಾನ್ರವರು ಅವರ ಗ್ರಾಂಟಲ್ಲಿ 50 ಲಕ್ಷಗಳನ್ನು ದೇಣಿಗೆಯಾಗಿ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಸಮಾಜದ ಪರವಾಗಿ ಬೀದರ್ ಜಿಲ್ಲೆಯ ಮತ್ತು ಚಿದ್ರಿ ಗ್ರಾಮದ ಮತ್ತು ಬೊಮ್ಮೆಗುಂಡೇಶ್ವರನ ಆಶೀರ್ವಾದ ಅವ್ರಿಗಿರಲಿ. 50 ಲಕ್ಷ ಅವ್ರು ಕೊಡೋದಲ್ಲದೆ ಬೇರೆ ಬೇರೆ ಈ ಶಾಸಕರು ಮಾತನಾಡಿದ್ದಾರೆ, ಅವರು ಕೊಡ್ತೀವಿ, ಠಾಕೂರ್ ಮಾತನಾಡಿದ್ದಾರೆ, ರಾಜಶೇಖರ್ ಪಾಟೀಲರು ಕೂಡ ಎಲ್ಲರೂ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ನಾನೇ ಬಂದು ಅದನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದಿಂದ ನಾನು ಕೊಡಿಸ್ತೇನೆ, ನಾನು ಕೂಡ ದಾನವನ್ನು ಮಾಡ್ತೇನೆ. ಇದೊಂದು ಉತ್ತಮ ಕೆಲಸ, ದೇವರ ಕೆಲಸ, ಇದಾಗಲಿ ಅಂತ ಆಸೆ.
ಬೀದರ್ ದಕ್ಷಿಣ ಕ್ಷೇತ್ರದ ಬಶೀರಾಪುರ್ ಗ್ರಾಮದ ರೈತ ಇತ್ತೀಚೆಗೆ ಸಾಲ ಬಾಧೆಯಿಂದ ಆತ್ಮಹತ್ಯೆ ಹಾಗೂ ಹೊನ್ನಿಕೆರೆ ಗ್ರಾಮದ ರೈತ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ಹಾವು ಕಡಿದು ಮೃತಪಟ್ಟ ಕುಟುಂಬಕ್ಕೆ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಪರಿಹಾರ ಧನವನ್ನು ಇಂದು ವಿತರಿಸಿದರು. ಈ ದುರ್ಘಟನೆಗಳಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಸರ್ಕಾರದಿಂದ ಶೀಘ್ರ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ಅದರಂತೆ ಆತ್ಮಹತ್ಯೆ ಮಾಡಿಕೊಂಡ ರೈತನ ಪತ್ನಿ ದ್ರೌಪದಿ ಅವರಿಗೆ 5 ಲಕ್ಷ ಪರಿಹಾರ ಧನ ಹಾಗೂ ಹಾವು ಕಡಿದು ಮೃತಪಟ್ಟ ರೈತನ ಪತ್ನಿ ಶ್ರೀದೇವಿ ಅವರಿಗೆ 2 ಲಕ್ಷ ಪರಿಹಾರ ಧನವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಹುಣಸೂರು ನಗರದಲ್ಲಿ ಹಾಡಗಲ್ಲೇ ದೊಡ್ಡ ದರೋಡೆ ನಡೆದಿದ್ದು ಸುಮಾರು 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರಾಭರಣಗಳನ್ನು ದರೋಡೆಕೋರರು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಮೈಸೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಹುಣಸೂರಿನ ಚಿನ್ನದ ಅಂಗಡಿಯೊಂದಕ್ಕೆ ಬಂದೂಕುಗಳಿಂದ ಬಂದ 5 ಜನರ ತಂಡವು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ಆಭರಣ ಶೋರೂಂಗೆ ನುಗ್ಗಿ ಸುಮಾರು 5 ಕೆಜಿ ತೂಕದ ಚಿನ್ನ ಆಭರಣಗಳನ್ನು ದೋಚಿದೆ. ಸಿನಿಮೆಯ ಶೈಲಿಯಲ್ಲಿ ದರೋಡೆ ನಡೆದಿದೆ. ಸಿನಿಮಾ ಶೈಲಿಯಲ್ಲಿ ನಡೆದ ಇಡೀ ಘಟನೆಯು ಶೋರೂಮ್ನ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಹುಣಸೂರು ಬಸ್ ನಿಲ್ದಾಣದ ಬಳಿಯ ಜನಬೀಡದ ವಾಣಿಜ್ಯ ಪ್ರದೇಶದಲ್ಲಿರುವ ಚಿನ್ನ ಮತ್ತು ವಜ್ರದ ಶೋರೂಮ್ನಲ್ಲಿ ಮಧ್ಯಾಹ್ನ 1:30 ಸುಮಾರಿಗೆ ದರೋಡೆ ನಡೆದಿದೆ. ದರೋಡೆ ನಡೆದಾಗ 10ಕ್ಕೂ ಹೆಚ್ಚು ಸಿಬ್ಬಂದಿ ಶೋರೂಮ್ನಲ್ಲಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ಮತ್ತು ಪ್ರಾಥಮಿಕ ತನಿಖೆಯಲ್ಲಿ 5 ಅಪರಾಧಿಗಳು ಶೋರೂಮ್ ಒಳಗೆ ನುಗ್ಗಿ ಬಂದೂಕು ತೋರಿಸಿ ಭಯ ಮೂಡಿಸಿದ್ದಾರೆ ಎಂದು ತಿಳಿದು ಬಂದಿದೆ.
ರಾಜ್ಯ ಸರ್ಕಾರ ಹಿಂದಿಯನ್ನು ವಿರೋಧಿಸುವುದಿಲ್ಲ. ಆದರೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆಯಲ್ಲ. ಕನ್ನಡವೇ ಸಾರ್ವಭೌಮ ಭಾಷೆ. ಬೇರೆ ಭಾಷೆ ಮಾತನಾಡುವವರೊಂದಿಗೆ ಕನ್ನಡದಲ್ಲೇ ಮಾತನಾಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನತೆಗೆ ತಿಳಿಸಿದ್ದಾರೆ. ವಿವಿಧ ಕನ್ನಡ ಸಂಘಟನೆಗಳು ಭಾನುವಾರ ಆಯೋಜಿಸಿದ್ದ ಜನರಾಜ್ಯೋತ್ಸವ 2025ರ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದರು. ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ರಾಜ್ಯದಲ್ಲಿ ಕನ್ನಡ ಕಲಿಯದೇ ಬದುಕಬಹುದಾದ ವಾತಾವರಣವಿದೆ. ಕನ್ನಡ ಕಲಿಯಬೇಕಾದ ಅನಿವಾರ್ಯತೆ ಇಲ್ಲ. ಬೇರೆ ಭಾಷೆಯಲ್ಲಿ ಮಾತನಾಡುವವರೊಂದಿಗೆ ನಾವು ಕನ್ನಡದಲ್ಲಿಯೇ ಮಾತನಾಡಬೇಕು. ತಮಿಳುನಾಡು, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ ಹಾಗೂ ಆಂಧ್ರದಲ್ಲಿ ಅವರವರ ಭಾಷೆಯಲ್ಲಿಯೇ ಮಾತನಾಡುತ್ತಾರೆ. ಕನ್ನಡಿಗರು ಏಕೆ ಕನ್ನಡದಲ್ಲಿ ಮಾತನಾಡಬಾರದು? ಕನ್ನಡದಲ್ಲಿಯೇ ಮಾತನಾಡಬೇಕು. ಅನಿವಾರ್ಯವಾದರೆ ಬೇರೆ ಭಾಷೆ ಬಳಸಿ. ಯಾವ ಭಾಷೆ ಕಲಿತರೂ ಕನ್ನಡಿಗರಾಗಿಯೇ ಉಳಿಯಬೇಕು ಎಂದು ಹೇಳಿದರು. ಆಂಧ್ರ ಪ್ರದೇಶದಲ್ಲಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು, ದುರಂತದಲ್ಲಿ ಓರ್ವ ಪ್ರಯಾಣಿಕ ಸಾವನ್ನಪ್ಪಿ ಹಲವರು ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಿಂದ ಸುಮಾರು 66 ಕಿಲೋಮೀಟರ್ ದೂರದಲ್ಲಿರುವ ಯಲಮಂಚಿಯಲ್ಲಿ ಟಾಟಾನಗರ ಎರ್ನಾಕುಲಂ ಎಕ್ಸ್ಪ್ರೆಸ್ನ 2 ಬೋಗಿಗಳಿಗೆ ಬೆಂಕಿ ಹೊತ್ತಿಕೊಂಡಿದ್ದು, ಈ ವೇಳೆ ರೈಲಿನೊಳಗಿದ್ದ ಓರ್ವ ಪ್ರಯಾಣಿಕ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸರು ಸೋಮವಾರ ತಿಳಿಸಿದ್ದಾರೆ. ರೈಲಿನ ಸಂಖ್ಯೆ 18189 B1 ಮತ್ತು M2 ಬೋಗಿಗಳು ಬೆಂಕಿಗೆ ಆಹುತಿಯಾದವು ಮತ್ತು ರೈಲ್ವೆ ಸಿಬ್ಬಂದಿ ಕ್ಷಿಪ್ರವಾಗಿ ಕಾರ್ಯನಿರ್ವಹಿಸಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ರೈಲ್ವೆ ಅಧಿಕಾರಿಗಳು ಸಹ ಕಾರ್ಯಪ್ರವೃತ್ತರಾಗಿ ಪ್ರಯಾಣಿಕರನ್ನು ರೈಲಿನಿಂದ ಇಳಿಸುವಲ್ಲಿ ಸಹಾಯ ಮಾಡಿದರು. ಅಗ್ನಿಶಾಮಕ ದಳ ಸ್ಥಳಕ್ಕೆ ತಲುಪಿ ಬೆಂಕಿಯನ್ನು ನಂದಿಸಿತು ಎಂದು ದಕ್ಷಿಣ ಮಧ್ಯ ರೈಲ್ವೆ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಂಕಿಯ ಬಗ್ಗೆ ಪೊಲೀಸರಿಗೆ ಬೆಳಗ್ಗೆ 12:45ಕ್ಕೆ ಮಾಹಿತಿ ಸಿಕ್ಕಿತು. ರೈಲು ಬೆಂಕಿ ಹೊತ್ತಿಕೊಂಡಾಗ ಒಂದು ಬೋಗಿಯಲ್ಲಿ 82 ಪ್ರಯಾಣಿಕರು ಮತ್ತು ಇನ್ನೊಂದು ಬೋಗಿಯಲ್ಲಿ 76 ಪ್ರಯಾಣಿಕರು ಇದ್ದರು. ಪೈಕಿ B1 ಬೋಗಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಮೃತರನ್ನು ಚಂದ್ರಶೇಖರ್ ಸುಂದರಂ ಎಂದು ಗುರುತಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ವರದಿಗಾರರಿಗೆ ತಿಳಿಸಿದ್ದಾರೆ. கணக்கில்லை ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.